ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ಮ್ಯಾಟ್ರ್ ಅಂದರೆ, ನಾವು ನಮ್ಮ ಹಿಮಾಲಯನ್ 450 ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಆಲ್ಮೋಸ್ಟ್ ಹೊಗೆ ಹಾಕ್ಸ್ಕೊಂಡಿದೆ, 10% ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವಾಗ ಹೋಗ್ಬಿಟ್ಟು ಚೇಂಜ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ. ಶೋರೂಮಲ್ಲಿ ಹಿಮಾಲಯನ್ 450 ಬ್ರೇಕ್ ಪ್ಯಾಡ್ಸ್ ಎಷ್ಟಿದೆ ಅಂದರೆ 3300 ಇದೆ. ಸೊ ಈ ಗಾಡಿದು ಮೇಯ್ನ್ ಎಕ್ಸ್ಪೆನ್ಸ್ ಬಂದೆ ಬ್ರೇಕ್ ಪ್ಯಾಡ್ಸ್ಗೆ ಹೋಗುತ್ತೆ ನಿಮಗೆ. 3300 ಅಂದರೆ ನಿಮಗೊಂದು ಆಲ್ಟರ್ನೇಟ್ ಮತ್ತು ಇಲ್ಲ ಅಂದರೆ ಏನು ಹೇಳೋದು, 1300 ರೂಪಾಯಿ ಹೆಂಗೆ ಜೆನ್ಯೂನ್ ಪಾರ್ಟೆ ಹಾಕಿಬಿಟ್ಟು ಉಳಿಸೋದು ಅಂತ ಹೇಳ್ಕೊಡ್ತೀನಿ. ಸೊ ಇದು ಕೂಡ ನಾನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡು. ಸೊ ನೀವು ಹಿಮಾಲಯನ್ 450 ಬ್ರೇಕ್ ಪ್ಯಾಡ್ಸ್ನ ತೊಗೊಂಡ್ಬಿಡಿ ರಾಯಲ್ ಎನ್ಫೀಲ್ಡಿಂದ. ಫ್ರಂಟಿಗೆ ಮಾತ್ರ ನಾನು ರೇರು ಎಕ್ಸ್ಪಿರಿಮೆಂಟ್ ಮಾಡಿಲ್ಲ, ಸೊ ಅದರಿಂದ ನಾನು ರೇಟ್ ಸಜೆಸ್ಟ್ ಮಾಡ್ತಿಲ್ಲ, ಫ್ರಂಟಿಗೆ ಹೇಳ್ತಾಯಿದ್ದೀನಿ. ಸೊ GT 650 ಅಥವಾ ಕಾಂಟಿನೆಂಟಲ್ 650 ತೊಗೊಳ್ಳಿ ನೀವು. ಸೊ ಅವೆರಡು ಬ್ರೇಕ್ ಪ್ಯಾಡು ಹಿಮಾಲಯನ್ ಫ್ರಂಟ್ಗೆ ಕಾಂಪೇಟಬಲ್ ಇದೆ. ಸೊ ಇವಾಗ ಹೋಗಿ ನಿಮಗೆ ಮಾಡೆಲ್ ನಂಬರ್ ಎಲ್ಲ ತೋರಿಸ್ತೀನಿ. ಸೊ ಫಸ್ಟು ಇವಾಗ ನಾನು ಗ್ಯಾರೇಜ್ ಹತ್ರ ಹೋಗ್ತೀನಿ. ಒಂದು ಲೋಕಲ್ ಗ್ಯಾರೇಜ್ ಇದೆ, ಸೊ ಅವ್ರನ್ನೇ ಕೇಳ್ತೀನಿ ಹಾಕ್ತಾರ ಹೆಂಗೆ ಅಂತ. ಸೊ ಇಲ್ಲಿದೆ, ಕೇಳೋ ಇಲ್ಲಿ ಬೇಡ ಬನ್ನಿ, ಅಲ್ಲಿ ಸ್ಟ್ರೈಟಲ್ಲಿ ಒಂದು ಇದೆ ಗ್ಯಾರೇಜು ರಾಯಲ್ ಎನ್ಫೀಲ್ಡ್ಗೆ ಅಂತ. ಸೊ ಅಲ್ಲೇ ಹೋಗ್ಬಿಟ್ಟು ಕೇಳ್ತೀನಿ. ಮತ್ತು ಗಾಡಿನ ತೊಳ್ಸಿರಲಿಲ್ಲ ಗುರು, ಆಲ್ರೆಡಿ ಒಂದು ಸತಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸೋಲೋ ಟ್ರಿಪ್ಗೆ ಹೋಗಿದೆ. ಸೊ ಫುಲ್ಲು ಧೂಳಾಗಿಬಿಟ್ಟಿದೆ. ಸೊ ಇವಾಗ ಹಂಗೆ ಆನ್ ದ ವೇ ಬರ್ತಾ ತೊಳ್ಸ್ಕೊಂಡು ಕೂಡ ಬರಬೇಕು. ಸೊ ಬ್ರೇಕ್ ಪ್ಯಾಡ್ಸ್ ಪ್ರೈಸ್ ಕೇಳೋ ಗುರು ಬೇಜಾರಾಗೋಗುತ್ತೆ. ಸೊ ಹಿಂದೆಗಡೆ ನಾನು ಅದಕ್ಕೆ ಬಂದು ಎಂಗೇಜ್ದು ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಅಂತ ಹಾಕ್ಸಿದ್ದೀನಿ. ಸೊ ಇದಕ್ಕೆ ಬರೋ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸೆ, ಸೆರಾಮಿಕ್ ಹಾಕ್ಸಿಲ್ಲ ಇದುವರೆಗೆ, ಟ್ರೈ ಮಾಡಿಲ್ಲ. ಎಷ್ಟೊಂದು ಜನ ಸೆರಾಮಿಕ್ಕು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅದು ಟ್ರೈ ಮಾಡಿದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಅರ್ಧಂಬರ್ಧ ನಾಲೆಜ್ ಇತ್ತು, ನಾನು ವೀಡಿಯೋ ಮಾಡಲ್ಲ. ಎಂಗೇಜ್ ಹಾಕಿದ್ದೀನಿ, ಆದರೆ ಅದು ಫುಲ್ಲು ಸೌಂಡು ಮತ್ತು ವೀಲ್ನ ಹೆವಿ ಡಸ್ಟ್ ಗುರು, ಹೆವಿ ಡಸ್ಟ್ ರಿಲೀಸ್ ಮಾಡುತ್ತೆ. ಸೊ ಫುಲ್ಲು ನನಗೆ ಇಷ್ಟ ಆಗಿಲ್ಲ. ನಾನು ನೆಕ್ಸ್ಟು ಎಂಗೇಜ್ಗೆ ಹೋಗಲ್ಲ, ಬೆಟರ್ ನಾನು ಬೇರೆ ಕ್ರ್ಯಾಂಕ್ ಒನ್ನು ಅದನ್ನು ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ಸುಮಾರು ಆಪ್ಷನ್ ಇದೆ ಆಫ್ಟರ್ ಮಾರ್ಕೆಟು ನೀವು ಹೋಗ್ತಿರೋ ಅಂದರೆ. ಆದರೆ ನನಗೆ ಫ್ರಂಟ್ ಮಾತ್ರ ಕಾಂಟಿನೆಂಟಲ್ GT ಕಾಂಪೇಟಬಲ್ ಅಂತ ಸುಮಾರು ವೀಡಿಯೋದಲ್ಲಿ ನೋಡಿದ್ದೀನಿ. ಸೊ ಅದನ್ನೇ ಇವಾಗ ಟ್ರೈ ಕೂಡ ಮಾಡೋಕ್ಕೆ ಹೋಗ್ತಾ ಇರೋದು. ಏನು ಗುರು ಇಷ್ಟೊಂದು ಎಲೆಕ್ಟ್ರಿಕ್ ಗಾಡಿ. ಸೊ ಇನ್ಮೇಲಿಂದ ನಾವು ಹೊಸದಾಗಿ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವೇಟ್ ಆಗಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಮುಗೀತು, ಇನ್ಮೇಲೆ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ನ ಆ್ಯಸ್ ಯೂಶ್ವಲ್ ತೋರಿಸಿ. ನೋಡಿ, ವೀಡಿಯೋ ಹಾಕ್ದಲೇ ನೀವು ಸಪೋರ್ಟ್ ಮಾಡಿ ಅನ್ನೋದು ನಮ್ಮ ತಪ್ಪು. ಸೊ ವೀಡಿಯೋ ಕನ್ಸಿಸ್ಟೆನ್ಸಿಯಾಗಿ ಇರುತ್ತೆ. ಸೊ ಎಲ್ಲ ನಿಮ್ಮ ಆ್ಯಸ್ ಯೂಶ್ವಲ್ ಸಪೋರ್ಟ್ ತೋರಿಸ್ತೀರಾ ಅಂತ ಅಂದ್ಕೊಂಡು ಬನ್ನಿ, ಇವಾಗ ಅಲ್ಲೇ ಹೋಗಿ ತೋರಿಸ್ತೀನಿ. ಅಣ್ಣ ಬ್ರೇಕ್ ಪ್ಯಾಡ್ಸ್ ಹಾಕ್ಕೊಡ್ತೀರಾ? ಐತೆ ಬ್ರೇಕ್ ಪ್ಯಾಡು? ಸ್ನೇಹಿತರೆ, ನೀವು 1300 ರೂಪಾಯಿ ಉಳಿಸ್ಬೋದು ಅಂತಿದ್ದು ನಾನು ಇದರಲ್ಲೇ. ಸೊ ನೋಡ್ತಿದ್ದೀರಾ, ಇದು ಬಂದುಬಿಟ್ಟು GT 650 ಬ್ರೇಕ್ ಪ್ಯಾಡ್ಸು. ಸೊ 2140 ರೂಪೀಸ್ ಇದೆ. ಸೊ ಹಿಮಾಲಯನ್ ಬ್ರೇಕ್ ಪ್ಯಾಡ್ಸ್ ಬಂದು 3300 ಇದೆ. ಸೊ ನೀವು ಆಲ್ಮೋಸ್ಟ್ 1300 ರೂಪಾಯಿ ಉಳಿಸ್ಬೋದು. ಸೊ ನನಗೆ ಆ್ಯಕ್ಚುಲಿ ಇದು ಸಿಕ್ಕಿದೆ 2000 ರೂಪಾಯಿಗೆ ಲೋಕಲ್ ಶಾಪಲ್ಲಿ, ಆಟೋಮೊಬೈಲ್ ಶಾಪಲ್ಲಿ. ಸೊ ಇಲ್ಲಿ ಒಂದು ಸರ್ವಿಸ್ ಸೆಂಟರ್ಗೆ ಬಂದಿದ್ದೀನಿ, ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಪಾಯಿಂಟ್ ಅಂತ ಇದೆ. ಸೊ ಹಿಮಾಲಯನ್ ಹಾಕಿದ್ದಾರೆ, ಸೊ ಅದನ್ನು ನೋಡ್ಕೊಂಡು ಬಂದೆ. ಅದು ಓಪನ್ ಮಾಡಿದಾಗ ಪಾರ್ಟ್ ನಂಬರ್ ತೋರಿಸ್ತೀನಿ ರೀ, ಎರಡೂ ಸೇಮ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಅದೇನು ಸ್ಕ್ಯಾಮ್ಸ್ ನಡೀತದೆ. ಮತ್ತು ಇನ್ನೊಂದು ಪ್ಲೇಟ್ ಬರುತ್ತೆ ಅಷ್ಟೇ ಇಲ್ಲಿ. ಸೊ ಅದನ್ನು ಬಿಚ್ಚಿದಾಗಲೇ ಹೇಳಿದ್ರೆ ನಿಮ್ಗೆ ಒಳ್ಳೆಯದು. ಓಕೆ, ನೋಡಿ ಎಲ್ಲ ರಾಯಲ್ ಎನ್ಫೀಲ್ಡೇ ಜಾಸ್ತಿ ಗಾಡಿಗಳು. ಬುಲೆಟ್ GT. ಅದ್ಯಾವುದು ಒಳ್ಳೆ ಮಾಡಲ್ ಗುರು. ನೋಡಿ ಇವಾಗ ಕ್ಯಾಲಿಬರ್ ತೆಗ್ದಿದ್ದಾರೆ. ಅಣ್ಣ ಇದ್ರಲ್ಲಿ ಮೆಟಲ್ ಪೀಸ್ ಬರುತ್ತಲ್ಲ, ಅದು ಬಿಚ್ಚಿ ಹಾಕ್ಬೇಕಷ್ಟೆ. ಸುಮ್ಮನೆ 3300 ರೂಪಾಯಿ ಮಾಮೂಲಿ ಒರಿಜಿನಲ್ಲು. GT ಇದಂದರೆ ಕಮ್ಮಿ, ಸೇಮ್ ಆದರೆ ಹಾಂ ಸೇಮು, ಮಾಡೆಲ್ ನಂಬರು ಸೇಮೇ. ಮಾಡೆಲ್ ನಂಬರು 527036.
ಮೇಲ್ಗಡೆ ನೋಡ್ಬೋದು 82FF ಅಂತ ಇದೆ. ಸೊ ಅದ್ರದ್ದು ಸೇಮು, ಒಂಚೂರು ಡಿಫ್ರೆಂಟ್ ಇಲ್ಲ, ನಾ ಬರೀ ಪ್ಲೇಟ್ ಮಾತ್ರ ಸಿಗೋಲ್ಲ ಅಷ್ಟೇ. ಅದೇನಕ್ಕೆ ಅಂತ ಗೊತ್ತಿಲ್ಲ. 3300 ರೂಪಾಯಿ, 2100 ರೂಪಾಯಿ. ಹಾಂ, ಹಿಂದೆದು ಆಗುತ್ತಾ ಸೇಮು? ಹೌದಾ? ಪ್ಲೇಟ್ ಮಾತ್ರ ಬರಲ್ಲ. ಸೊ ಸ್ನೇಹಿತರೆ, ಗೋಪುರ ಕೈ ಕೊಟ್ಟಿದೆ. ಸೊ ಅದರಿಂದ ಫೋನಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಫೈನಲ್ಲಿ ಬಂದುಬಿಟ್ಟು ನಮ್ಮ ಬ್ರೇಕ್ ಪ್ಯಾಡ್ಸು ಚೇಂಜ್ ಆಗಿದೆ. ಸೊ ಇಲ್ಲಿಂದ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ, ಇಲ್ಲಿಂದ ಕಾಣಿಸುತ್ತೆ. ಸೊ ಅಲ್ಲಿದೆ ನೋಡಿ ನಮ್ಮ ಬ್ರೇಕ್ ಪ್ಯಾಡ್ಸು. ಸೊ ಫೈನಲಿ ಬ್ರೇಕ್ ಪ್ಯಾಡ್ ಏನೋ ಚೇಂಜ್ ಆಯಿತು. ಸೊ ನೀವು ಕೂಡ ಹಿಮಾಲಯನ್ 450 ಓನರ್ಸ್ ಆದರೆ, ಸೊ ಅವ್ರ ಮೆಕ್ಯಾನಿಕ್ ಹೇಳಿದ ಪ್ರಕಾರ ಹಿಂದೆ ಕೂಡ GT ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಅದನ್ನು ಶ್ಯೂರ್ ಅಂತ ಹೇಳ್ತಿಲ್ಲ, ಬಟ್ ಫ್ರಂಟ್ ಮಾತ್ರ ಪಕ್ಕಾ ಆಗಿದೆ. ಮತ್ತು ಮಾಡೆಲ್ ನಂಬರು, ಬ್ರೇಕ್ ಪ್ಯಾಡು ಎಲ್ಲ ಸೇಮು. ಬಟ್ ನಿಮಗೆ ಏನಂದರೆ ಅದೊಂದು ಪ್ಯಾಡ್ ಸಿಗೋಲ್ಲ. ಸೊ ಅದನ್ನು ನೀವು ಹಳೆ ಬ್ರೇಕ್ ಪ್ಯಾಡ್ಸ್ದೇ ತೆಗ್ದು ಹಾಕೊಂಡ್ರೆ ಬೆಸ್ಟು. ಅದೇನಿಲ್ಲ, ಬರೀ ನಿಮ್ಮ ಹೀಟ್ ರೆಸಿಸ್ಟೆಂಟ್ ಮಾಡೋಕ್ಕಷ್ಟೇ. ಹೇಳ್ತಿದ್ನಲ್ಲ ಎಂಗೇಜ್ಡ್ ಅಂತ. ಸೊ ನೋಡಿ, ಇಲ್ಲೊಂದು ಬ್ರೇಕ್ ಪ್ಯಾಡ್ಸ್ ಹಾಕ್ಸಿದ್ದೀನಿ ಎಂಗೇಜ್ದು. ಬಟ್ ನೀವು ಆ ವೀಲ್ನ ನೋಡ್ಬೋದು, ನನ್ನ ವೀಲ್ ಹೆಂಗೆ ಕಾಣಿಸಿದೆ ಅಂತ. ಫುಲ್ಲು ನಿಮ್ಗೆ ಹೆಂಗೆ ಹೇಳೋದು, ಫುಲ್ಲು ನೋಡಿ ಈ ಥರ ಡಸ್ಟ್ ಬಂದುಬಿಟ್ಟು ಕುಂತ್ಕೊಳುತ್ತೆ. ಸೊ ಅದನ್ನು ಎಷ್ಟೇ ತಿಕ್ಕಿದ್ರೂ ಹೋಗ್ತಿಲ್ಲ. ಸೊ ಇವಾಗ ವಾಷಿಂಗ್ ಬಿಡ್ತೀನಿ, ನೋಡೋಣ. ನೋಡಿ ವೀಲ್ಸ್ ಎಲ್ಲ ಏನು ಕರೆ ಆಗಿದೆ. ಸೊ ಅದಕ್ಕೆ ಎಂಗೇಜ್ನ ನಾನು ಪ್ರಿಫರ್ ಮಾಡ್ತಿಲ್ಲ ಆ್ಯಸ್ ಎಕ್ಸ್ಪೀರಿಯೆನ್ಸು. ಸೌಂಡ್ ಕೂಡ ಹೆವಿ ಬರ್ತಿದೆ. ಸೊ ಆಫ್ಟರ್ ಯಾವ್ದಾರ ಬ್ರೇಕ್ ಪ್ಯಾಡ್ಸ್ ಹಾಕಿದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಯೂಸ್ ಮಾಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊತಾ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.